ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೌರಭ್ ಶೆಟ್ಟಿ. ಸೊ ಲಾಸ್ಟ್ ಟೈಮ್ ನಾವು ಶಾಪಿಂಗ್ ವಿತ್ ಗರ್ಲ್ ಫ್ರೆಂಡ್ ಅಂತ ಮಾಡಿದ್ವಿ. ಇವಾಗ ಶಾಪಿಂಗ್ ಫಾರ್ ಗರ್ಲ್ ಫ್ರೆಂಡ್ ಫೆಬ್ರವರಿ ಅಲ್ವಾ, ಸೊ ವ್ಯಾಲೆಂಟೈನ್ಸ್ ಡೇಗೆ ಶಾಪಿಂಗ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ಮಾಡ್ತಾ ಇದ್ದೀವಿ. 2 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಯಾವ ಕಡೆ ಶಾಪಿಂಗ್ ಹೋಗೋಣ? ಈ ಕಲರ್ ಚೆನ್ನಾಗಿರುತ್ತೋ, ಈ ಕಲರ್ ಚೆನ್ನಾಗಿರುತ್ತೆ. ಈಚಿದ್ ಕಣ್, ಈಚೆದ ಒಳ್ಳೆ ಇತ್ತು. ನಿನ್ ಮಗಳು ಚೆನ್ನಾಗಿದ್ದಾಳ? ಮೊನ್ನೆ ಚೂಡಿದಾರ್ ಕಳ್ಸಿದ್ದೆ, ಸೈಜ್ ಕರೆಕ್ಟ್ ಆಗಿದ್ಯಾ? ಸರಿ ಇಲ್ಲ ಅಂದ್ರೆ ಬೇರೆ ಕಳ್ಸ್ಕೊಡ್ತೀನಿ, ಏನೋ ಬೇಜಾರು ಮಾಡ್ಕೋಬೇಡ ಅಂತ ಹೇಳ ಅವಳಿಗೆ. ದೀಪಾವಳಿಗೆ ಮನೆಗೆ ಬರ್ತೀನಿ, ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅವಳನ್ನ ಎಡಕಲ್ಲು ಗುಡ್ಡದ ಮೇಲೆ. ಬರ್ಲಮ್ಮ. ಉಪ್ಪಿನಕಾಯಿ ಅಂದ್ರೆ ಇಷ್ಟ, ಅದಕ್ಕೆ ತಗೋತಾ ಇದೀವಿ. ಯಾವ ಉಪ್ಪಿನಕಾಯಿ? ಮಿಡಿ ಉಪ್ಪಿನಕಾಯಿ. ಮಿಡಿ ಇಲ್ಲ ಇಲ್ಲಿ, ಅದೇ ಮ್ಯಾಂಗೋದೇ. ಮ್ಯಾಂಗೋ ಉಪ್ಪಿನಕಾಯಿ ಅಂದರೆ ಅವಳಿಗೆ ಇಷ್ಟ ಅಂತ. ಒಂದು 2 ತಗೊಳ್ಳೋಣ. 2, ಒಂದು ನಂಗೆ, ಒಂದು ನಿಮ್ಗೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. 899 ಇಲ್ಲಿ. ಹಾಂ, 600 ಇದೆ. ಅವಳು ಸೇಫ್ಟಿ ಇಂಪಾರ್ಟೆಂಟ್, ಅದಕ್ಕೆ ಹೆಲ್ಮೆಟ್ ತಗೊಳ್ತಾರೆ. ತಿರ್ಗಕ್ಕೆ ಹೋಗೋದು ಬೇಕಾಗುತ್ತೆ. ಹೃದಯನ ಯಾವ ರೇಂಜಲ್ಲಿ ನೆಗ್ತಾವ್ ನೋಡು. ಹೋಗೋ ಅವಳಿಗೆ ಪರ್ಫ್ಯೂಮ್ ಅಂದ್ರೆ ಇಷ್ಟ. ಅವಳು ಇದೇ ಪರ್ಫ್ಯೂಮ್ ಥರ ಗಮ್ ಅಂತ ಇರಬೇಕು. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಬರೀ ಊಟಕ್ಕೆ ಅಂದ್ರೆ ಇನ್ನು 3 ವರ್ಷ ಹೊತ್ತಲ್ಲ. ಪೆಪ್ಸಿಡೆಂಟ್ ತಕೊಂಬ. ಅವಳ ಹಲ್ಲು ಪಳ ಪಳ ಅಂತ ಹೊಳಿತಾ ಇರಬೇಕು. ಸಾಲ್ಟ್ ಉಪ್ಪಿದೆ. ಗತಿ ತಗೊಂಡು ನೆಕ್ಸ್ಟ್ ಟೈಮ್ ಅವಳ ಹತ್ರ ಯಾರ ಹತ್ರ ಕೇಳಬಾರ್ದು, ನೀನು ಕೋಲ್ಗೇಟಲ್ಲಿ ಉಪ್ಪಿದೆಯಾ ಅಂತ. ಉಪ್ಪಿರೋದೇ ತಗೋತಾನೆ. ಅಲ್ಲ ಇಷ್ಟೇ. ಸೊ ಬೇಕಾಗಿರೋ ಮಿಕ್ಸ್ ಎಲ್ಲ ತಗೊಳ್ಳೋದು, ರೆಡಿ ಟು ಮಿಕ್ಸ್. ಅವಳಿಗೆ ಬೇಕಾದಾಗ ರೆಡಿ ಟು ಮಿಕ್ಸ್ ಮಾಡ್ಕೊಳ್ಳೋದು. ಸಂತೂರ್ ತಗೊಂಡಿದ್ದೇವೆ, ಯಾಕಂದರೆ ಅವಳು ಯಾವತ್ತು ಮಮ್ಮಿ ಆಗಿರಬೇಕು. ಅಲ್ಲ ಅಲ್ಲ, ಹುಡುಗಿ ಆಗಿರ್ಬೇಕು. ಹುಡುಗಿ ಆಗಿರಬೇಕು, ಮಮ್ಮಿ ಅಲ್ಲ. ತುಂಬ ಉದ್ದ ಇದೆ, ಚೆನ್ನಾಗಿ ಕಾಣಿಸುತ್ತೆ. ಬರ್ತದೆ. ಯಾವ ಗಾಡಿ? ಟ್ರೋಲಿ ಗಾಡಿ. ಒಳ್ಳೆ ಪರ್ಫ್ಯೂಮ್ ಇತ್ತು. ಗಾಡಿಗೆ ಪರ್ಫ್ಯೂಮ್ ಹಾಕಿ ಬಿಡ. ಅವಳಿರೋವಾಗ ಇದೆಲ್ಲ ಯಾಕೆ ಬೇಕು? ಒಳ್ಳೆ ಗಾಡಿಯಲ್ಲಿ ಪರ್ಫ್ಯೂಮ್ ಥರ. ತುಂಬಾ ನೋವಾಗುತ್ತ್ರಿ. ಅವಳು ನನ್ನ ಗುಡ್ ನೈಟ್ ಹೇಳೋದು ಮಿಸ್ ಮಾಡಿದ್ರು. ಈ ಗುಡ್ ನೈಟ್ನ ಹಚ್ಚೋದು ಮರಿಬಾರ್ದು. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ಸಂತೂರ್ ತಗೊಂಡಿದ್ವಿ, ಯಾಕಂದರೆ ಅವಳು ಯಾವಾಗಲೂ ಮಮ್ಮಿ ಆಗಿರಬೇಕು. ಅಲ್ಲಲ್ಲ, ಮಮ್ಮಿ ಆದರೂ ಇನ್ನೂ ಚೆನ್ನಾಗಿ ಕಾಣ್ತಾ ಇರಬೇಕು ಅಂತ. ಒಪ್ತೆ ಕಡೆ, ಒಪ್ತೆ. ನಿನ್ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಹಿಡ್ಸುಡಿ ಎಲ್ಲ ತೊಗೊಳಕ್ಕೆ ಹೋಗಲ್ಲ, ಯಾಕಂದರೆ ಅವಳು ರಾಣಿ ಥರ ಇರಬೇಕು. ಈ ಥರ ಎಲ್ಲ ಕೆಲಸ ಎಲ್ಲ ಮಾಡ್ತಾ ಇರಬಾರ್ದು. ಎಷ್ಟೋ ಲವ್ ಸ್ಟೋರಿಗಳನ್ನ ಪುಸ್ತಕದಲ್ಲಿ ಓದಿದೀನಿ, ಕೇಳಿದೀನಿ. ಲೈಲಾ ಮಂಜಣ್ಣ, ರೋಮಿಯೋ ರಾಮಣ್ಣ, ದೇವದಾಸು, ಪಾರ್ವತಿ, ಕೆಂಚಪ್ಪ, ಬೋಳಮ್ಮ, ಕಾಳಮ್ಮ, ಒಂಬಳಕ ಅಂತೆಲ್ಲ. ಅವರೆಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ವಾಸ್ ಯುವರ್ ಲವ್ ಸ್ಟೋರಿ. ಅಯ್ಯೋ ವೆಡಿಯೂನ್ ಯಾರು ಹತ್ರ ಗೊತ್ತಿಲ್ಲ. ಇದೆ ಲವ್, ಕಣ್ಣು ಮೂಗು ಬಾಯಿ ಅನ್ಕೊಂಡು ಲೋಪ. ಸೈಲೆನ್ಸ್ ಸೈಲೆನ್ಸ್. ನಾನು ತಗೊಳ್ಳೋ ಕುಕ್ಕರ್ ವಿಶಿಲ್ ಇರ್ಬೇಕು, ಯಾಕಂದ್ರೆ ಅವಳೇ ವಿಶಿಲ್ ಹೊಡಿತಾ ಇರ್ತಾಳೆ. ಅವಳು ಅದು ಬೇರೆ ಇದು ಬೇರೆ, ಎಲ್ಲೋ ಸಪ್ರೇಟ್, ಬರೀ ನಾಟಕ ಅಷ್ಟೇ.
ಕಾರ್ ತಗೊಳ್ತೀನಿ. ಇದು ಎಲ್ಲ ಇತ್ತು ತಗೊಂಡು ಎಂತ ಎತ್ತಿದ್ರಂಗೆ ವಯರ್ಡ್ ಅಲ್ಲ ಎರಡಲ್ದ ತಕಂಬ ಒಂದು ಬಿಟ್ಟು ಕಂಬ ಹೆಂಗತ್ತು ಅಂತ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಅದು ಗಾಡಿ ಒಂದು 6 ಶೆಲ್ ಇರುತ್ತೆ, ಅದಕ್ಕೊಂದು 2 ಶೆಲ್ ವಯರ್ಡ್ ಇಲ್ಲ, ಅದು ಚಾರ್ಜ್ ಮಾಡೋಕೆ. ಚಾರ್ಜ್ ಮಾಡಿ ಇಷ್ಟು ರೇಂಜ್ ಅಂತ ಇರುತ್ತೆ ಅಷ್ಟೇ. ತಕಂಬ ಯಾವ ಕಾರ್? ಹಾಂ ಕಾಂಬ, ಈ ಕಾರ ಕಾಂಬ. ಅದೇ ಬಿಟ್ಟು ಕಂಬ. ಸೊ ಇವಾಗ ಕಾರ್ ತಗೊಳ್ತಾ ಇದ್ದೇವೆ ಫೈನಲಿ. ನೆಕ್ಸ್ಟ್ ತಮ್ಮ ಬರ್ತಾ ಇದ್ದಾರೆ. ನೆಕ್ಸ್ಟ್ ತಮ್ಮನಲ್ಲ, ಮಗು. ಇವಾಗ ಆಲ್ಮೋಸ್ಟ್ ಅಂದರೆ ಒಂದು 50% ಶಾಪಿಂಗ್ ಆಗಿದೆ. ಇನ್ನು ಅವಳಿಗೆ ಸ್ನ್ಯಾಕ್ಸು, ತಿಂಡಿ ಏನೇನೆಲ್ಲ ಬೇಕೋ ಅದನ್ನೆಲ್ಲ ತಗೊಳ್ತೀವಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಸ್ಟೇಟ್ಯೂನ್ ಫುಲ್ ವಿಡಿಯೋನ ನೋಡಿ. ಚಾಕ್ಲೇಟ್ ಎಲ್ಲ ಇದೆ, ಡೈರಿ ಮಿಲ್ಕ್. ನಾವು 5 ಸ್ಟಾರ್ ತಿನ್ನುವ. ಈಗ 5 ಸ್ಟಾರ್ ಡೋರ್ ನಿಂತು ಅಲ್ಲಿ ಎಂತ ಆಯ್ತದ ಎಕ್ಸ್ಪೈರಿ? ಪಿಂಕ್ ಫ್ಲೇವರ್. ಇತ್ತು ಮನೆ ಹಂಗೆ ಮಿಲ್ಕಿ ಬಾರ್. ಹಾಂ, ಲೈಕ್ ಸೊ ಡೈರಿ ಮಿಲ್ಕ್ 5 ಸ್ಟಾರ್ ಇಲ್ಲಿ ಇತ್ತಲ್ಲ, ಇದೇ 50 ರೂಪಾಯಿ, ಇದೇ ಹೇಳ್ತಿಲ್ಲ. ಪಿಸಸ್ ತಕೊಂಬ. ಎಷ್ಟಿದೆ? 56. 170. ಜಲ್ಲಿ ಟೈಪ್ ಇರುತ್ತಲ್ಲ, ಈಗ ಹಾಂ ಪಡಿಂಗ್ ಇತ್ತಲ್ಲ. 150 ಇರಲಿಲ್ಲ ಒಂದು. ಇದ್ರ ಬದಲು ಬೇರೆ ಇನ್ನು ತಗೊಂಡಾದ್ರ ಮೇಲೆ ಹೇಳೋಣ. ಅದೆಲ್ಲ ಕಿತ್ಕೊಬತ್ತು ಮಾರ. ಸೊ ಹೈಡ್ ಆ್ಯಂಡ್ ಸಿಕ್ಕಿದೆ, ಆಮೇಲೆ ಇದು ಟೊಮೆಟೊದಿದೆ, ಹಾಗಲಕಾಯ್ದು, ಆಮೇಲೆ ಇದು ಪಾರ್ಲೇಜ್ ಇದೆ, ಪಾಪ್ಸ್. ಅವಳಿಗೂ ಅವಳು ನಾಯಿಗೂ ಹಾಕೋಕೆ. ಒಂದೇ ಕೊಟ್ಟುತ್ತೆ. ಸೊ ಅವಳಿಗೆ ಟೊಮೊಟೊ ತಗೊಳ್ತಾ ಇದ್ದೇವೆ, ನಾಟಿ ಟೊಮೊಟೊ. ಸೊ ಈ ಗಾಡಿನ ಈಗ ಟೆಸ್ಟ್ ಡ್ರೈವ್ ಮಾಡಬೇಕು. 600 ಮಾರ. ಸನ್ಫ್ಲವರ್ ಎಣ್ಣೆ ತಗೊಂಡ್ರೆ ಪಾರ್ಟಿ ಜೋರಾಗಿದೆ. ಅವಳಿಗೆ ವೈನ್ ಅಂದರೆ ಇಷ್ಟ ಅಂತೆ. ಅದೇ ಇಟ್ಕೊ, ಒಂದು 7 ಅಪ್ ಇಟ್ಕೊ, ಒಂದು ಮಾಸ ಇಟ್ಕೊ. ಒಂದು ಕೋಲ್ಡ್ ಟಿವಿಯಾ? ಯಾವುದು? ಗ್ರೇಪ್ಸ್ ಅದು ಓಪನ್ ಇಲ್ಲ. ಗಾಡಿ ಸೊ ಅವಳಿಗೋಸ್ಕರ ಶಾಪಿಂಗ್ ಎಲ್ಲ ಮುಗ್ದಿದೆ. ಇನ್ನು ಆಯ್ತಾ? ಹತ್ತಿ ಕುತ್ಕೊಂಡಾಯ್ತಾ? ಕಣ್ಬೀಳುತ್ತೆ. ಆಮೇಲೆ ಐಸ್ ಕ್ರೀಮ್ ತಿನ್ಬೇಕು. ಬರೀ ಇಂಥದೆಯಾ? ಅವಳಿಗೆ ಐಸ್ ಕ್ರೀಮ್ ತಗೊಂಡಿದ್ಯಾ? ಅವಳಿಗೆ ತಗೊಂಡಿದ್ದೀನಿ, ನಾಳೆ ಕೊಡ್ತೀನಿ. ಈಗ ಅವಳಿಗೆ ನಾವು
ಏನು ಗ್ರೋಸರೀಸ್ ತಿಂಡಿ ಆಮೇಲೆ ಏನೆಲ್ಲ ಬೇಕು ಎಲ್ಲ ತಗೊಂಡಿದ್ದೀವಿ, ಅದೆಲ್ಲ ತಗೊಂಡಿದ್ದೀವಿ. ಇನ್ನು ಸ್ಪೆಷಲ್ ಆಗಿ ಏನೋ ಒಂದು ಪ್ಲಾನ್ ಮಾಡಿದ್ದೀವಿ. ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಅದನ್ನ ನೋಡಬೇಕಂದ್ರೆ ಈ ವಿಡಿಯೋನ ಫುಲ್ ಕಂಟಿನ್ಯೂ ನೋಡಿ. ಇನ್ನೊಂದು ಸ್ಪೆಷಲ್ ಆಗಿ ಗಿಫ್ಟ್ ಇದೆ, ಅದು ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತದೆ ನೋಡಿ. ಇದೊಳ್ಳೆ ಸರು ಹೋಯ್ತಲ್ಲ, ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಸೊ ತ್ರಿವೇಣಿ ಹೋಟೆಲ್ಗೆ ಊಟಕ್ಕೆ ಬಂದಿದ್ದೇವೆ. ತ್ರಿವೇಣಿ ಹೋಟೆಲ್ ಫೇಮಸ್ ಅಂದರೆ ಮಸಾಲೆ ದೋಸೆಗೆ. ಆ ಮಸಾಲೆ ದೋಸೆನ ನಾವು ಇವತ್ತು ಟ್ರೈ ಮಾಡ್ತೇವೆ ನೋಡಿ ಈ ವಿಡಿಯೋದಲ್ಲಿ. ಸಾತ್ವಿಕ್ ಅವರೇ, ಶಾಪಿಂಗ್ ಬಗ್ಗೆ ಏನು ಹೇಳ್ತಾ ಇದ್ದೀರಾ? ಶಾಪಿಂಗ್ ಇನ್ನೂ ಆಗಿಲ್ಲ, ಇನ್ನೂ ಮಾಡೋಕ್ಕಿದೆ. ಇದು ಸುಮ್ಮನೆ ದಿನ ಸಾಗೋಷ್ಟು ಮಾಡಿರೋದಷ್ಟೇ. ಹೌದು, ಇದೆಲ್ಲ ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ಮೇಯ್ನ್ ಆಗಿರೋದು ಇನ್ನೂ ಇದೆ, ಇನ್ನೂ ಪೆಂಡಿಂಗ್ ಇದೆ, ಅದನ್ನ ತೋರಿಸ್ತೀವಿ. ಆಮೇಲೆ ಲಾಸ್ಟಿಗೆ ರಿವೀಲ್ ಮಾಡ್ತೀವಿ ಗರ್ಲ್ ಫ್ರೆಂಡ್ ಯಾರಂತೂ ನಾವು ಲಾಸ್ಟಿಗೆ ರಿವೀಲ್ ಮಾಡ್ತೀವಿ, ಇಬ್ಬರದ್ದು. ಇಬ್ಬರದ್ದು. ಈಗ ವ್ಯಾಲೆಂಟೈನ್ಸ್ ಡೇ ದಿನ ಗಿಫ್ಟ್ ಕೊಡೋಕ್ಕಾಗಿಲ್ಲ ಅಂತ ಬೆಂಗಳೂರಿಂದ ಬಂದು ಇವತ್ತೀಗ ಗಿಫ್ಟ್ ತೊಗೊಳ್ಲಿಕ್ಕೆ ಹೋಗ್ತಾ ಇದ್ದೀವಿ. ನಮಗೂ ಗೊತ್ತಿಲ್ಲ ಏನು ತೊಗೊಳ್ತೀವಿ ಅಂತ, ಬಟ್ ಅದೊಂಥರ ಸ್ಪೆಷಲ್ ಆಗಿದೆ, ಕಾಸ್ಟ್ಲಿ ಗಿಫ್ಟ್, ಎಕ್ಸ್ಪೆನ್ಸಿವ್. ಕಿಡ್ನಿ ಕೊಟ್ಟಿದ್ದೀವಿ, ಕಿಡ್ನಿ ಡೊನೇಟ್ ಮಾಡಿ ಈಗ ಪರ್ಚೇಸ್ ಮಾಡ್ತಾ ಇರೋದು. ನೋಡಿ ಎಂಟು ತನಕ ನೋಡಿ ಮಸಾಲೆ ದೋಸೆ ಇದು. ನೀನು ಗರ್ಲ್ ಫ್ರೆಂಡ್ ಕರ್ಕೊ ಬಂದಿದ್ರೆ ಇಬ್ಬರು ಸೇರಿ ಫಿನಿಷ್ ಮಾಡ್ಬೋದಿತ್ತ. ನೆಕ್ಸ್ಟ್ ಟೈಮ್ ಕಾಲೇಜಿಗೆ ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ. ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ. ಫೈನಲ್ ಆಗಿ ನಾವು ಈಗ ಇನ್ನೊಂದು ಫೈನಲ್ ಸರ್ಪ್ರೈಸ್ ಅಂತ ಹೇಳಿದ್ವಿ ಗರ್ಲ್ ಫ್ರೆಂಡ್ಗೆ. ಸೊ ಅದು ಅಂದರೆ ನೋಡಿ, ಪಿಕ್ಚರ್ ನೋಡ್ತಾ ಇರೋವಾಗಲೇ ಗೊತ್ತಾಗ್ಬೋದು. ಅಮ್ಮ, ಇದಕ್ಕಿಂತ ಒಳ್ಳೆ ಹುಡುಗಿನ ನನ್ನ ಕೈಲಿ ಹುಡ್ಕಕ್ಕಾಗಲ್ಲ. ಇವಳೇ ನಿನ್ ಸೊಸೆ ಅಂತ ಫಿಕ್ಸ್ ಆಗ್ಬಿಡು. ಹೋಗೋಣ, ನೋಡೋಣ ಏನಂತ. ಬಂದಿದ್ದೀವಿ ಈಗ ಫೈನಲ್ ಲೊಕೇಶನ್ಗೆ. ತಗೊಂಡ್ರ ಮೇಲೆ ಹೇಳ್ತೀವಿ ಏನಂತ. ಆ ಸೆಟ್ ಡಿಸೈಡ್ ಮಾಡೋಕ್ಕಾಗ್ತದೆ. ಎರಡು ಚೆನ್ನಾಗಿದೆ, ಎರಡು ಸೆಟ್ ತಗೊಳ್ಳೋಣ. ಎರಡು ತಗೋಬೋದು, ಎರಡು ತಗೊಳ್ಳೋಣ. ನಾವು ಆ ಸೆಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವಳಿಗೆ ಬಳೆ ಅಂದರೆ ಇಷ್ಟ. ಫಸ್ಟು ಬಳೆ ನೋಡೋಣ. ಬಳೆ ಎಲ್ಲವನು ಬಳೆಪೇಟೆ ಬಳೆಗಾರ ಅಣ್ಣ. ಮಾವನಗಿರಿಲಿ ಗಿರಾಕಿಗಳಿದ್ದ ವ್ಯಾಪಾರ ಎಲ್ಲ ಬಿಡಿತಣ್ಣ, ಅದಕ್ಕೆ ಪ್ರಮೋಷನ್ ಮಾಡ್ತಿದ್ದೆ, ಸಾರಿ ಅಣ್ಣ. ಆಮೇಲೆ ನೆಕ್ಲೆಸ್ ಬಳೆ ತುಂಬ ಇದೆ. ಬಳೆ ಸೈಜ್ ಯಾವುದಂತ ಗೊತ್ತಿಲ್ಲ, ಏನು ಮಾಡೋದಂತ ಗೊತ್ತಿಲ್ಲ. ಸೈಜಿಗೆ ಅವಳಿದ್ರೆ ಚಂದ, ಬಟ್ ನಾವು ಒಂದು ಅಂದಾಜಲ್ಲಿ ತಗೊಂಡು ಇನ್ನೊಂದು ತಗೊಂಡು. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಕಾಫಿ ಡೇಟ್. ಈಗ ನಾವು ಕಾಫಿ ಕುಡ್ದಾದ್ಮೇಲೆ ಮತ್ತೆ ಪುನಃ ಶಾಪಿಂಗ್ ಸ್ಟಾರ್ಟ್ ಮಾಡ್ತೇವೆ. ಇಲ್ಲಿ ಜೊಲ್ಲಿಕ್ಕಿದೆ ನೋಡಿ. ಚಿಯರ್ಸ್. ಇದು ಬಳೆ ಸಾಕಲ್ಲ? ಸಾಕು ಅವಳಿಗೆ. ಹಾಂ, ಎರಡು ತಗೊಂಡಿದ್ದೇವೆ, ಎರಡು ಪೇರ್ ಇದೆ. ಅವಳಿಗೆ ಸಾಕಾಗ್ತದೆ. ಅವಳಾಗೆ ಫಳ ಹೊಡಿತಾ ಇದೆ. ನಮಗೆಲ್ಲ ಗೊತ್ತಾಗೋಯ್ತು. ಇವಾಗ ಇಲ್ಲಿ ಕರಿಮಣಿ ಕಲೆಕ್ಷನ್ ಇದೆ, ಡೈಮಂಡ್ ಕರಿಮಣಿ. ಇದು ಈಗ ಇಷ್ಟು ಬೇಗ ಬೇಡ, ಲೇಟ್ ಇದೆ. ಈಗ ನಾವು ಬೇರೆ ಗಿಫ್ಟ್ ಡೈಮಂಡಲ್ಲೇ ನೋಡ್ತೀವಿ, ಗೋಲ್ಡ್ ಅಥವಾ ಡೈಮಂಡ್. ಆದರೆ ಕರಿಮಣಿಗೆ ತಗೊಂಡಿರೋ ಹೊಸ ಪರ್ಕೆಲ್ ಹೊಡಿತಾರೆ. ಸೊ ಕರಿಮಣಿ ಎಲ್ಲ ಇಷ್ಟು ಬೇಗ ಬೇಡ. ಏನು ಮಾಡ್ತಾರೆ, ನಮ್ಮಮ್ಮ ಹೊಸ ಪರ್ಕೆ ತಗೊಂಡು ಹೋಗ್ತಿದ್ದೀವಿ, ಅದರಲ್ಲಿ ಹೊಡಿತಾರೆ. ಚಪ್ಪರ್ ಕಣ್ಣ ಕಾಣ್ತ್ಯಾ, ಇವಾಗ ಹಾಕೋ, ನಾಳೆ ಹಾಕೋಬೇಡ. ನಾಳೆ ಒಳ್ಳೆ ಮದ್ವೆ ಗಂಡು ಕಣ್ಣ ಕಾಣ್ಬೇಕು. ಹೆಂಗ್ ಬರ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಓ, ಹೀಗೇನು ಅಂತದೆ ಹಾಗೇನು ಅಂತದೆ. ಉಲ್ಟಾ ಇದು ಮಾಡು. ಇದರಲ್ಲಿ ಎಂತ ಗೊತ್ತಾಗ್ತ ಅವರಿಗೆ? GW ಅಂದರೆ ಪಿಂಕಿ ಮಾರ. ಅದರೊಳಗೆ ತಗೊಂಡ್ರಾ ಫೈನಲ್ ಆಗಿ? ತಗೊಳ್ಳೋಣ ಅಂದ್ಕೊಂಡೆ, ಬಟ್ ಎಷ್ಟೇ ಯಾವುದೇ ಚಿನ್ನ ತಗೊಂಡ್ರು ಅದ್ರ ವ್ಯಾಲ್ಯೂ ಕೊಡೋಕ್ಕಾಗಲ್ಲ. ಯಾಕಂದರೆ ನನ್ನ ಲವರೇ ಚಿನ್ನ.
ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅವಳಿಗೆ ಮ್ಯಾಚ್ ಆಗಲ್ಲ. ಯಾವ ಚಿನ್ನ ತಗೊಳೋದಕ್ಕೆ ವ್ಯಾಲ್ಯೂ ಇರಲ್ಲ, ಸೊ ಬೇಡ ಅಂತ ಅಂದ್ಕೊಂಡಿದ್ದೀನಿ ಈಗ. ಸೊ ಫೈನಲ್ ಏನು ಹೇಳ್ತೀನಿ ಅಂದರೆ ನನ್ನ ಹುಡುಗಿನೇ ಚಿನ್ನ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನನ್ನ ಹುಡುಗಿನೇ ಚಿನ್ನ, ಅವಳಿಗೆ ಹಾಕ್ಬೇಕು ಬೇರೆ ಚಿನ್ನ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. So this was your dream. Wake up to reality. ನಮ್ಮ ಹುಡುಗರೆಲ್ಲ ಬ್ಯುಸಿ ಆದ್ರಪ್ಪ, ನನ್ನ ಲೈಫೇ ಟ್ರ್ಯಾಕ್ ಬರಲಿಲ್ಲ. ಅಷ್ಟೇ.